ಬೆಲೆಯಿಲ್ಲ ನನ್ನ ನೋವ ಕೇಳೋರಿಲ್ಲ. ಕಣ್ಣೀರಿಗೆ ಬೆಲೆಯಿಲ್ಲ ನನ್ನ ನೋವ ಕೇಳೋರಿಲ್ಲ. ನನ್ನವರೇ ನನ್ನ ಮರೆತರಲ್ಲ, ನಾ ಯಾರಿಗೂ ಬೇಡ, ನಾ ಯಾರಿಗೂ ಬೇಡ, ನಾ ಯಾರಿಗೂ ಬೇಡ. ಬೆಲೆಯಿಲ್ಲ ನನ್ನ ನೋವ ಕೇಳೋರಿಲ್ಲ. ಕಣ್ಣೀರಿಗೆ ಬೆಲೆಯಿಲ್ಲ ನನ್ನ ನೋವ ಕೇಳೋರಿಲ್ಲ. ನನ್ನವರೇ ನನ್ನ ಮರೆತರಲ್ಲ, ನಾ ಯಾರಿಗೂ ಬೇಡ, ನಾ ಯಾರಿಗೂ ಬೇಡ, ನಾ ಯಾರಿಗೂ ಬೇಡ. ಕಣ್ಣೀರಿಗೆ ಬೆಲೆಯಿಲ್ಲ ನನ್ನ ನೋವು ಕೇಳೋರಿಲ್ಲ. ಕೋಗಿಲೆಯ ಮೊಟ್ಟೆಯನ್ನು ಕಾಗೆ ದೂರ ತಳ್ಳೋದಿಲ್ಲ. ಕೋಗಿಲೆಯ ಮೊಟ್ಟೆಯನ್ನು ಕಾಗೆ ದೂರ ತಳ್ಳೋದಿಲ್ಲ. ನನ್ನವರೇ ನನ್ನ ದೂರಿದರಿಲ್ಲ, ನಾ ಯಾರಿಗೂ ಬೇಡ, ನಾ ಯಾರಿಗೂ ಬೇಡ, ನಾ ಯಾರಿಗೂ ಬೇಡ. ಕಣ್ಣೀರಿ ಬೆಲೆಯಿಲ್ಲ ನನ್ನ ಕೇಳೋರಿಲ್ಲ. ಕಣ್ಣೀರಿಗೆ ಬೆಲೆಯಿಲ್ಲ ನನ್ನ ನೋವ ಕೇಳೋರಿಲ್ಲ. ನಾದಾಗ ಕಣ್ಣೀರುರಿಸುವ ನೋವಾದಾಗ ನನ್ನ
ಸಂತೈಸು ನಾದಾಗ ಕಣ್ಣೀರುರಿಸುವ ನೋವಾದಾಗ ನನ್ನ ಸಂತೈಸು ನಿನ್ನಯ ವಾಕ್ಯವೇ ಸಾಕೆನಗೆ ಬೇರೆ ಬೇಡ ಯೇಸುವೇ ಬೇರೇನು ಬೇಡ ಬೇರೇನು ಬೇಡ ಕಣ್ಣೀರಿ ಬೆಲೆ ನನ್ನ ನೋವ ಕೇಳೋರಿಲ್ಲ ಕಣ್ಣೀರಿಗೆ ಬೆಲೆ ಇಲ್ಲ ನನ್ನ ನೋವ ಕೇಳೋರಿಲ್ಲ ನನ್ನವರೇ ನನ್ನ ಮರೆತರಲ್ಲ ನಾ ಯಾರಿಗೂ ಬೇಡ ಯೇಸುವೇ ನಾ ಯಾರಿಗೂ ಬೇಡ ನಾ ಯಾರಿಗೂ ಬೇಡ ಕಣ್ಣೀರಿ ಬೆಲೆ ಇಲ್ಲ ನನ್ನ ನೋವ ಕೇಳೋರಿಲ್ಲ ಕಣ್ಣೀರಿಗೆ ಬೆಲೆ ಇಲ್ಲ ನನ್ನ ನೋವ ಕೇಳೋರಿಲ್ಲ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಒಂಟಿತನದ ಬಗ್ಗೆ ಧ್ಯಾನಿಸಲಿದ್ದೇವೆ. ಈ ಒಂಟಿತನದ ಬಗ್ಗೆ ಧ್ಯಾನಿಸುವಾಗ ನನ್ನದು 4 ಪ್ರಶ್ನೆಗಳಿದೆ. ಈ 4 ಪ್ರಶ್ನೆಗೆ ನೀವು ಉತ್ತರವನ್ನು ಹುಡುಕುವುದಾದರೆ ಆಧ್ಯಾತ್ಮಿಕತೆಯಲ್ಲಿರುವ ನಿಮ್ಮ ಅಂತಸ್ತನ್ನು ನೀವು ನೋಡಲು ಸಾಧ್ಯವಾಗ್ತದೆ. ಆ ಮೊದಲನೇ ಪ್ರಶ್ನೆ, ನೀನು ಒಂಟಿಯಾಗಿದ್ದೀಯಾ? ಎರಡನೇ ಪ್ರಶ್ನೆ, ನಿನ್ನ ಒಂಟಿತನ ಯಾವುದು? ಮೂರನೇದಾಗಿ, ನೀನು ಒಂಟಿ ಎಂಬುದಾಗಿ ನೀನು ಕೊರಗುವುದು, ಚಿಂತಿಸುವುದು ಯಾವಾಗ? ಮತ್ತು ಕಡೆಯದಾಗಿ, ನೀನು ಒಂಟಿ ಎಂದು ನಿನಗೆ ಹೇಳಿದವರಾರು? ಪ್ರಿಯರೇ, ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹುಡುಕುವುದಾದರೆ ನಿನ್ನ ಆಧ್ಯಾತ್ಮಿಕತೆಯ ಮಟ್ಟವನ್ನು ನೀವು ನೋಡಲು ಸಾಧ್ಯ. ದೇವರ ನಿನ್ನ ನಡುವೆ ಅಥವಾ ಗುಣವಾಗದ ಗಾಯಗಳು, ಬಿಡಲಾಗದ ಪಾಪಗಳಿಗೆ ಈ ಪ್ರಶ್ನೆಗಳು ನಮಗೆ ಉತ್ತರವನ್ನು ನೀಡ್ತದೆ. ಆದಿಕಾಂಡ 1ನೇ ಅಧ್ಯಾಯ 1-5 ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಬೋಧಿಸುವಂಥದ್ದು. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರ ಆತ್ಮ ಈ ಜಲರಾಶಿಯ ಮೇಲೆ ಸಂಚರಿಸುತ್ತಿತ್ತು. ದೇವರು ಬೆಳಕಾಗಲೆನ್ನಲು ಬೆಳಕಾಯಿತು. ಅದು ದೇವರ ಕಣ್ಣಿಗೆ ಬಹಳ ಚೆನ್ನಾಗಿ ಕಂಡಿತು. ಹೀಗೆ ಬೈಗು ಬೆಳಗಾಗಿ ಮಾರನೇ ದಿನವಾಯಿತು. ಪ್ರಿಯರೇ, ಈ ಮೊದಲ ಅಧ್ಯಾಯವನ್ನು ನಾವು ಬಹಳ ಸೂಕ್ಷ್ಮವಾಗಿ ನೋಡುವುದಾದರೆ ದೇವರು ಹೇಳಿದ 2 ಮಾತುಗಳು, ಒಂದು ಉಂಟಾಗಲಿ, ಉಂಟಾಯಿತು. ಎರಡನೇದಾಗಿ, ಅದು ದೇವರ ಕಣ್ಣಿಗೆ ಬಹಳ ಚೆನ್ನಾಗಿ ಕಂಡಿತು. ಉಂಟಾಗಲಿ, ಉಂಟಾಯಿತು. ಸೃಷ್ಟಿಯಾದ ನಂತರ ದೇವರು ಬಾಯಿ ತೆರೆದು ಹೇಳುವ ಪದ, ಅದು ದೇವರ ಕಣ್ಣಿಗೆ ಬಹಳ ಚೆನ್ನಾಗಿ ಕಂಡಿತು. ಈ ಸೃಷ್ಟಿಯ ಕಾರ್ಯದಲ್ಲಿ
ಎಲ್ಲಿಯೂ ಕೂಡ ದೇವರು ನಕಾರಾತ್ಮಕವಾಗಿ ಮಾತನಾಡಿಲ್ಲ. ಎಲ್ಲಿಯೂ ಕೂಡ ನಕಾರಾತ್ಮಕತೆಯನ್ನು ನಾವು ಗಮನಿಸುವುದಿಲ್ಲ. ಆದರೆ ಪ್ರಪ್ರಥಮವಾಗಿ ಆದಿಕಾಂಡ 2:18 ವಾಕ್ಯ ನಮಗೆ ಬೋಧಿಸ್ತದೆ, ಅನಂತರ ದೇವರಾದ ಸರ್ವೇಶ್ವರ ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಆತನಿಗೆ ಸರಿಬೀಳುವ ಸಹಕಾರಿಯನ್ನು ಸೃಷ್ಟಿ ಮಾಡುವೆನು. ದೇವರು ಇಷ್ಟಪಡದ ಮನುಷ್ಯನ ಸ್ವಭಾವದಲ್ಲಿ ಪ್ರಥಮ ಗುಣ ಒಂಟಿತನ. ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಈ ಒಂಟಿತನವನ್ನು ಹೋಗಲಾಡಿಸಲು ದೇವರು ವಿವಾಹ ಸಂಸ್ಕಾರವನ್ನು ಸ್ಥಾಪಿಸುವುದನ್ನು ಆದಿಕಾಂಡದಲ್ಲಿ ನೋಡ್ತೇವೆ. ಪೋಪ್ ಫ್ರಾನ್ಸಿಸ್ ಅವರು ನುಡಿಯೋ ಮಾತುಗಳಲ್ಲಿ ಪರಮ ತ್ರಿತ್ವದ ಒಗ್ಗಟ್ಟನ್ನು, ಅನ್ಯೋನ್ಯತೆಯನ್ನು, ಸಹಭಾಗಿತ್ವವನ್ನು ವ್ಯಕ್ತಪಡಿಸುವುದೇ ಮನುಷ್ಯನ ಜೀವನ ಹಾಗೂ ಸ್ವಭಾವ. ತನ್ನ ಗುಣ ನಡತೆಯಲ್ಲಿ ಇದನ್ನು ವ್ಯಕ್ತಪಡಿಸಲಾಗದಿದ್ದರೆ ಈ ಪರಮ ತ್ರಿತ್ವಕ್ಕೆ ಸಾಕ್ಷಿ ನೀಡಲು ಸಾಧ್ಯವಿಲ್ಲ. ಬದಲಿಗೆ ವಿರುದ್ಧವಾಗಿ ಜೀವಿಸುವ ಪಾಪಮಯ ಜೀವನ ಅವನದಾಗುತ್ತದೆ ಎಂಬುದಾಗಿ ಪೋಪ್ ಫ್ರಾನ್ಸಿಸ್ ನಮಗೆ ನುಡಿಯುತ್ತಾರೆ. ಈ ಒಂಟಿತನವನ್ನು ಹೋಗಲಾಡಿಸಲು ಆದಿಕಾಂಡ 2:21 ವಾಕ್ಯ ನಮಗೆ ಬೋಧಿಸ್ತದೆ, ಈಗಿರುವಲ್ಲಿ ದೇವರಾದ ಸರ್ವೇಶ್ವರ ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ನೀಡಿದರು. ಹೀಬ್ರು ಭಾಷೆಯಲ್ಲಿ ಗಾಢ ನಿದ್ರೆ ಕ್ಷಣಮುಖ ಎಂಬುದಾಗಿ ಕರೆಯುತ್ತಾರೆ. ಹೀಬ್ರು ಭಾಷೆಯ ನಿಘಂಟುಕೆಯಲ್ಲಿ ನಾವು ಅದರ ಅರ್ಥವನ್ನು ನೋಡುವುದಾದರೆ ಕ್ಷಣಮುಖ ಅಂದರೆ 18 ವರ್ಷದ ನಿದ್ರೆ. ಬಹುಶಃ ಆ ವಾಕ್ಯದ ಅರ್ಥದ ಪ್ರಕಾರ ಆತ 18 ವರ್ಷ ನಿದ್ರೆ ಮಾಡಿರಬಹುದು. ಪ್ರಥಮ ಬಾರಿ ಕಣ್ಣನ್ನು ತೆರೆದು ನೋಡಿದಾಗ ದೇವರನ್ನು ನೋಡಿದ, ತನ್ನ ನಿದ್ರೆಯಿಂದ ಎಚ್ಚೆತ್ತು ಕಣ್ಣು ತೆರೆದು ನೋಡಿದಾಗ ಹವ್ವಳನ್ನು ನೋಡಿದ, ಅವಳನ್ನು ಸ್ವೀಕರಿಸಿದ. ಅಲ್ಲಿ ಗಾಢ ನಿದ್ರೆಯನ್ನು ನೀಡಿ ಆ ಗಾಢ ನಿದ್ರೆಯಲ್ಲಿ ಪಕ್ಕೆಯ ಎಲುಬನ್ನು ತೆಗೆದು ಆ ಪಕ್ಕೆಯ ಎಲುಬನ್ನು ಮಹಿಳೆಯನ್ನಾಗಿ ತಂದೆಯಾದ ದೇವರು ನಿರ್ಮಿಸುತ್ತಾರೆ, ಸೃಷ್ಟಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂಟಿತನ ದೇವರಿಗೆ ಅಕ್ಷರಸ್ಥ ಇಷ್ಟವಿಲ್ಲ. ಆ ಒಂಟಿತನವನ್ನು ಹೋಗಲಾಡಿಸಲು ವ್ಯಕ್ತಿ ಸಮೂಹದಲ್ಲಿಯೂ ಪ್ರೀತಿಯಲ್ಲಿಯೂ ಸಂಬಂಧದಲ್ಲಿ ಜೀವಿಸುವಂತಹ ಗುಣಗಳನ್ನು, ಪರಿಕಲ್ಪನೆಗಳನ್ನು ನಮಗೆ ನೀಡಿದ್ದಾರೆ. ನಮಗರಿವಿಲ್ಲದೆ ಒಂಟಿತನ ನಮ್ಮ ಜೀವಿತವನ್ನು ಸೇರುವುದಾದರೆ ವ್ಯಕ್ತಿ ತನಗಾದ ಗಾಯಗಳನ್ನು ಮುಕ್ತವಾಗಿ ಹೇಳುವ ಬದಲು ಮುಚ್ಚಿಡುವ ಪ್ರಯತ್ನವನ್ನು ಮಾಡುತ್ತಾನೆ. ದೇವರಿಗಿಷ್ಟವಿಲ್ಲದ ಈ ಗುಣ ತನಗರಿವಿಲ್ಲದೆ ವ್ಯಕ್ತಿಯ ಜೀವಿತವನ್ನು ಪ್ರವೇಶಿಸುತ್ತದೆ. ಈ ಒಂಟಿತನದ ಬಗ್ಗೆ ನಾವು ನೋಡುವುದಾದರೆ ಬೈಬಲ್ ಶ್ರೀ ಗ್ರಂಥ ಅನೇಕ ವಾಕ್ಯಗಳನ್ನು ಉದಾಹರಣೆಯಾಗಿ ನಮಗೆ ನೀಡುತ್ತದೆ. ಅದರಲ್ಲಿ ಮೊದಲನೇದಾಗಿ ಉಪದೇಶಕನ ಗ್ರಂಥ 4ನೇ ಅಧ್ಯಾಯ 8-10 ವಾಕ್ಯ, ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನು ಕಂಡೆ. ಒಬ್ಬಂಟಿಗನಾದ ಮನುಷ್ಯನೊಬ್ಬ ಇದ್ದ, ಅವನಿಗೆ ಅಣ್ಣ ತಮ್ಮಂದಿರು ಇರಲಿಲ್ಲ, ಮಕ್ಕಳು ಮರಿ ಇರಲಿಲ್ಲ, ಆದರೂ ಅವನ ದುಡಿಮೆಗೆ ಎಲ್ಲೇರಲಿಲ್ಲ. ಆಸ್ತಿ ಪಾಸ್ತಿಯಿಂದ ಅವನ ಕಣ್ಣಿಗೆ ತೃಪ್ತಿ ಇರಲಿಲ್ಲ. ನಾನು ಸುಖವನ್ನು ಅನುಭವಿಸಿ ಸುಖವನ್ನು ತೊರೆದು ಯಾರಿಗೋಸ್ಕರ ಒಂದೇ ಸಮನೆ ದುಡಿಯುತ್ತಾ ಇದ್ದೇನೆ ಎಂದುಕೊಂಡ. ಇದು ಕೂಡ ವ್ಯರ್ಥ, ಕೇವಲ ಪ್ರಯಾಸವೇ ಸರಿ. ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಹೆಚ್ಚಿನ ಲಾಭ. ಈ ಲೋಕದಲ್ಲಿ ಜೀವಿಸುವ ಏಕಾಂಗಿ ವ್ಯಕ್ತಿ ಅಂದರೆ ಒಬ್ಬಂಟಿಗ ವ್ಯಕ್ತಿ, ಆತನಿಗೆ ಈ ಲೋಕದಲ್ಲಿ ಸಂಬಂಧಿಕರೇ ಇಲ್ಲ, ಆದರೆ ಅಪಾರವಾದ ಆಸ್ತಿ ಇದೆ. ಅದಕ್ಕೆ ಉಪದೇಶ ಕೇಳುವುದು ಅದು ವ್ಯರ್ಥ ಜೀವನ. ಅವನಿಗಾಗಿ ಇನ್ನೊಬ್ಬನಿದ್ದರೆ ಅದು ಲೇಸು. ಒಂಟಿತನಗಿಂತ ಒಬ್ಬನಿಗೆ ಇನ್ನೊಬ್ಬನಿರುವುದು ಲೇಸು. ಎರಡನೇದಾಗಿ ಕೀರ್ತನೆ 102ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ಬೋಧಿಸ್ತದೆ, ಅಡವಿಯ ರಣಹದ್ದಿಗೆ ಸಮನಾದೆ, ಆಲೂಡಿನ ಗೂಗೆಯ ಹಾಗಾದೆ, ಮನೆ ಮೇಲಿನ ಒಂಟಿ ಪಕ್ಷಿಯಾದೆ, ಬಳಲುತ್ತಿರುವೆ ನಿದ್ರೆ ಇಲ್ಲದೆ. ಕೀರ್ತನೆಗಾರ ಒಂಟಿತನವನ್ನು ಆಳೂರಿನ ಯಾರೂ ಇಲ್ಲದ ಒಂಟಿ ಪಕ್ಷಿಗೂ, ಹದ್ದಿಗೂ ಹಾಗೂ ಒಂಟಿಯಾಗಿ ಜೀವಿಸುವ ಪಕ್ಷಿಗಳಿಗೆ ಹೋಲಿಕೆ ಮಾಡ್ತಾರೆ.
ಹೀಗೆ ಜೀವಿಸುವ ವ್ಯಕ್ತಿಯ ಜೀವನ ಮೊದಲನೇದಾಗಿ ನಿದ್ರಾಹೀನತೆಯಿಂದ ಕೂಡಿದೆ ಎಂಬುದಾಗಿ ಕೀರ್ತನೆಕಾರ ನುಡಿತಾರೆ. ಯೋಹಾನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಬೆತ್ಸದ ಕೊಳದ ಬಳಿಯಲ್ಲಿ ಪಾರ್ಶ್ವವಾಯು ರೋಗಿ 38 ವರ್ಷಗಳ ಕಾಲ ಕುಳಿತಿರುವುದು. ಯೇಸು ಸ್ವಾಮಿ ಅವನ ಬಳಿಗೆ ಬಂದು ಹೋಗಿ ಕೇಳುವ ಪ್ರಶ್ನೆ, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ? ಆತ ನೀಡಬೇಕಾಗಿದ್ದ ಉತ್ತರ, ಹೌದು ಸ್ವಾಮಿ, ನಾನು ಗುಣ ಹೊಂದಬೇಕು. ಆದರೆ ನಿನಗೆ ಗುಣ ಹೊಂದಲು ಮನಸ್ಸಿದೆ ಎಂದಾಗ ಆತ ಹೇಳಿದ ಮಾತು, ಸ್ವಾಮಿ, ನೀರು ಉಕ್ಕಿದಾಗ ನನ್ನನ್ನು ಕೊಳಕ್ಕಿಳಿಸಲು ಯಾರೂ ಇಲ್ಲ. ಅಲ್ಲಿ ಆತನ ಪಾರ್ಶ್ವವಾಯು ರೋಗಕ್ಕಿಂತ ಅಧಿಕವಾದ ರೋಗ ಒಂಟಿತನ. ತಾನೊಬ್ಬ ಪಾರ್ಶ್ವವಾಯು ರೋಗಿ, ನನಗೆ ಸೌಖ್ಯ ಬೇಕು, ಇದಕ್ಕಿಂತ ಹೆಚ್ಚಾಗಿ ನನಗಾಗಿ ಯಾರೂ ಇಲ್ಲ ಎಂಬ ಒಂಟಿತನ ಆತನನ್ನು 38 ವರ್ಷಗಳಿಂದ ಕುಗ್ಗಿಸಿದೆ. ಪ್ರಿಯರೇ, ಒಂಟಿತನ ಒಬ್ಬ ವ್ಯಕ್ತಿಯ ಜೀವನವನ್ನು ಪ್ರವೇಶಿಸುವುದಾದರೆ, ನಾನು ಒಂಟಿ ಎಂಬುದಾಗಿ ಒಬ್ಬ ವ್ಯಕ್ತಿ ಚಿಂತಿಸುವುದಾದರೆ, ಮೊದಲನೇದಾಗಿ 2 ಪಾಪಗಳು, ಬಲಹೀನತೆಗಳು ಆತನ ಜೀವಿತವನ್ನು ಪ್ರವೇಶಿಸ್ತದೆ. ಮೊದಲನೇದಾಗಿ ಸೆಲ್ಫ್ ರೈಚಸ್ನೆಸ್, ಸ್ವಯಂ ಸದಾಚಾರ. ಎರಡನೇದಾಗಿ ಸೆಲ್ಫ್ ಪಿಟಿ, ಸ್ವಯಂ ಕರುಣೆ. ಸ್ವಯಂ ಸದಾಚಾರ ಎಂದರೆ ಎಲ್ಲದಕ್ಕಿಂತ ಎಲ್ಲರಿಗಿಂತ ಒಳ್ಳೆಯವನು ನಾನು, ನನ್ನ ಸಮನಾಗಿ ಯಾರೂ ಇಲ್ಲ. ಇಂತಹ ಪ್ರಜ್ಞೆ ಈ ವ್ಯಕ್ತಿಗೆ ಇರುವಾಗ ಯಾರ ಬೋಧನೆಗಳನ್ನು ಆತ ಕೇಳುವುದಿಲ್ಲ, ಯಾರ ಮಾತುಗಳನ್ನು ಕೇಳಲು ತಾಳ್ಮೆ ಇರುವುದಿಲ್ಲ. ಬದಲಿಗೆ ನನ್ನ ಮಾತು ನಡೆಯಬೇಕು, ನಾನು ಹೇಳಿದಂತೆ ಕೇಳಬೇಕು, ನಾನು ನಡೆಯುವ ಹೆಜ್ಜೆ ಸರಿ. ಈ ಲೋಕದಲ್ಲಿ ನನ್ನನ್ನು ಬಿಟ್ಟರೆ ಈ ಜ್ಞಾನ ಯಾರಿಗೂ ಇಲ್ಲ, ನಾನಿಲ್ಲ ಅಂದರೆ ಇಲ್ಲಿ ಕೆಲಸಗಳಾಗುವುದಿಲ್ಲ. ಇಂತಹ ಗುಣ ನಡತೆ ಬರುವುದೇ ಈ ಒಂದು ಸ್ವಭಾವದಿಂದ. ಎರಡನೇ ಸ್ವಭಾವ ಸ್ವಯಂ ಕರುಣೆ. ದೇವರನ್ನ, ಸೃಷ್ಟಿಕರ್ತನನ್ನು ಬಲಹೀನನನ್ನಾಗಿ ಮಾಡಿಸುವಂತಹ ಪಾಪ. ಇಲ್ಲಿ ಎಲ್ಲರಿಗಿಂತ ಈ ಲೋಕದಲ್ಲಿ ಕಷ್ಟಪಡುವ ವ್ಯಕ್ತಿ ಯಾರು? ಅದು ನಾನೇ. ಎಲ್ಲರಿಗಿಂತ ಎಲ್ಲರ ಕಷ್ಟಗಳು ಎಷ್ಟೇ ದೊಡ್ಡದಾಗಿರಲಿ ಅದೇನೂ ಅಲ್ಲ, ನನ್ನ ಕಷ್ಟವೇ ದೊಡ್ಡದು, ನನ್ನ ಸಮಸ್ಯೆಯೇ ದೊಡ್ಡದು. ಹಾಗಾಗಿ ಈ ಗುಣವಾಗದ ಗಾಯಗಳು, ನೋವುಗಳು ದೇವರಿಗೆ ಅವಕಾಶ ಕೊಡದೆ ತನ್ನ ಸ್ವಪ್ರಜ್ಞೆಯಲ್ಲಿ ಒಂದು ದೇವರನ್ನು ಮರೆಯುತ್ತಾನೆ, ಇಲ್ಲಾಂದರೆ ದೇವರನ್ನು ಬಿಡುತ್ತಾನೆ. ಇದೆರಡು ಸ್ವಭಾವ ವ್ಯಕ್ತಿಯನ್ನು ಪ್ರವೇಶಿಸಿದಾಗ ವ್ಯಕ್ತಿಯನ್ನು ಪ್ರಥಮವಾಗಿ ಪ್ರವೇಶಿಸುವ ಪಾಪವೇ ಅಹಂಕಾರ. ಯೆಶಾಯ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 12 ಮತ್ತು 15ನೇ ವಾಕ್ಯ ನಮಗೆ ಬೋಧಿಸ್ತದೆ. ಮುಂಜಾನೆಯ ನಕ್ಷತ್ರವೇ, ಉದಯ ಕುಮಾರನೇ, ಆಗಸದಿಂದ ಹೇಗೆ ಬಿದ್ದೆ? ರಾಷ್ಟ್ರಗಳನ್ನು ಗೆದ್ದ ನೀನು ನೆಲಕ್ಕೆ ಅದು ಹೇಗೆ ಉರುಳಿದೆ? ಹತ್ತಿ ಹೋಗುತ್ತಿರುವೆ ನಾನು ಆಕಾಶ ಮಂಡಲಕ್ಕೆ, ಉತ್ತರ ದಿಕ್ಕಿನ ಕೊನೆಗಿರುವ ಸುರಗಣ ಪರ್ವತಕ್ಕೆ. ಎತ್ತುವೆ ಸಿಂಹಾಸನವನ್ನು ದೇವ ನಕ್ಷತ್ರಗಳ ಮೇಲಕ್ಕೆ, ಕುಳಿತಲ್ಲಿ ರಾಜ್ಯವಾಳುವೆ ಎಂದು ಕಂಡೆ ನಿನ್ನೊಳಗೆ. ಆತ ತನ್ನ ಹೃದಯದಲ್ಲಿ ಬಯಸಿದ್ದದ್ದು ಏನು? ದೇವರ ಸ್ಥಾನ. ದೇವರಿಗೆ ಕೊಡುತ್ತಿದ್ದ ಮಹಿಮೆಯನ್ನು ತನ್ನದಾಗಿಸಿಕೊಳ್ಳುವ ಆಲೋಚನೆ ಮಾಡಿದ ಪಿಶಾಚಿಯನ್ನು ದೇವರು ಸ್ವರ್ಗದಿಂದ ಪಾತಾಳಕ್ಕೆ ತಳ್ಳಿದರು. ದೇವರಂತೆ ಆಗಲು ಪ್ರಯತ್ನಿಸಿದವನಲ್ಲ, ಬದಲಿಗೆ ದೇವರಂತೆ ಆಗಲು ಆಲೋಚಿಸಿದವನು. ಈ ಅಹಂಕಾರ ಪಾಪ ಬರುವುದೇ ವ್ಯಕ್ತಿಯಲ್ಲಿರುವ ಏಕಾಂಗಿತನದಿಂದ, ಆ ಒಂಟಿತನದಿಂದ. ಇದರ ನಂತರ ಬರುವಂಥದ್ದು 7 ಪಾಪಗಳಾದ ಅಹಂಕಾರ, ದುರಾಶೆ, ಕಾಮುಕತನ, ಅಸೂಯೆ, ಹೊಟ್ಟೆಬಾಕತನ, ಕ್ರೋಧ, ಸೋಮಾರಿತನ. ನಮ್ಮ ವ್ಯಕ್ತಿಗೆ ಅರಿವಿಲ್ಲದೆ ಇದು ಪಂಚೇಂದ್ರಿಯಗಳ ಮೂಲಕ ವ್ಯಕ್ತಿಯ ಜೀವಿತವನ್ನು ಪ್ರವೇಶಿಸಿ ಆತನನ್ನು ಕಲುಷಿತಗೊಳಿಸ್ತದೆ. ಯೋಹಾನ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಾಕ್ಯ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದದ್ದಾದರೂ ಅದು ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಈ ಕಳ್ಳ ವ್ಯಕ್ತಿಯ ಜೀವಿತವನ್ನು ಪ್ರವೇಶಿಸುವುದನ್ನು ಹಿಡಿಯುವುದು ಬಹಳ ಕಷ್ಟ. ಕಳ್ಳ
ಯಾವ ರೀತಿ ಒಬ್ಬ ವ್ಯಕ್ತಿಯ ಜೀವಿತವನ್ನು ಪ್ರವೇಶಿಸ್ತಾನೆ ಅದನ್ನು ಅರಿಯಬೇಕಾದರೆ ನಾವು ಸಂಪೂರ್ಣವಾಗಿ ಆತ್ಮದಲ್ಲಿ ಜೀವಿಸಿದಾಗ ಮಾತ್ರ ತಿಳಿಯಲು ಸಾಧ್ಯ. ಆತ್ಮದಲ್ಲಿ ದೇವರೊಂದಿಗೆ ಆತ್ಮರೊಂದಿಗೆ ಜೀವಿಸಿದಾಗ ಮಾತ್ರವೇ ಸಾಧ್ಯ. ನನ್ನೊಳಗೆ ಬರುತ್ತಿರುವವರು ಯಾರು, ನನ್ನನ್ನು ಮುನ್ನಡೆಸುತ್ತಿರುವವರು ಯಾರು. ಯಾವಾಗ ವ್ಯಕ್ತಿ ನಾನು ಒಂಟಿ ಎಂಬುದನ್ನು ಕೊರಗುತ್ತಾನೋ ಅಲ್ಲಿ ಪಾಪ ಪ್ರಾರಂಭವಾಗ್ತದೆ. ಆದರೆ ದೊಡ್ಡ ಪ್ರಶ್ನೆ, ನಾನು ಒಂಟಿಯಾಗಿದ್ದೇನೆ ಎಂಬ ಪರಿಜ್ಞಾನವೇ ನಮಗೆ ಮರೆತು ಹೋಗಿದೆ. ನಾವು ಕೇಳುವಾಗ ನಾವು ಹೇಳ್ತೇವೆ, ಇವತ್ತು ಯಾರೂ ಇಲ್ಲ, ನಾನೊಬ್ಬನೇ ಇಷ್ಟೆಲ್ಲ ಕೆಲಸ ಮಾಡಿದ್ದೇನೆ, ನನಗೆ ಸಹಾಯಕರು ಯಾರೂ ಇಲ್ಲ, ನನಗೆ ಹೊರಗಡೆ ಹೋಗಲು ಯಾರೂ ಇಲ್ಲ. ನಾವು ಇತರರ ಆಶ್ರಯವನ್ನು ಬಯಸುವಾಗಲೇ ನನ್ನೊಳಗಿರುವ ಒಂಟಿತನದ ಪ್ರಸನ್ನತೆ ನಮಗೆ ಗೊತ್ತಾಗ್ತದೆ. ನೋಡಿ, ಅನೇಕ ಆಧ್ಯಾತ್ಮಿಕತೆಯ ಗುಂಗಿನಲ್ಲಿ ಜೀವಿಸುವ ವ್ಯಕ್ತಿಗಳ ಜೀವನ ಶೈಲಿಯನ್ನು ನೋಡಿ ಪ್ರತಿದಿನ ಸಂತರಲ್ಲಿ ಪ್ರಾರ್ಥಿಸ್ತಾರೆ. ಅವರಿಗೊಂದು ಪ್ರಶ್ನೆ ಕೇಳುವುದಾದರೆ, ಯಾರೆಲ್ಲ ಹೋಗ್ತಿದ್ದೀರಾ, ಒಬ್ಬರೇ ಇದ್ದೀರಾ, ಹೇಗೆ? ಅವರು ಯಾವುದೇ ಕಾರಣಕ್ಕೂ ನಾನು ಒಬ್ಬನೇ ಇದ್ದೇನೆ, ಒಬ್ಬನೇ ಹೋಗಿ ಬಂದೆ ಹೇಳುವುದಿಲ್ಲ. ಬದಲಿಗೆ ಸಂತ ಅಂತೋಣಿ ಇದ್ದರು, ಇಂತಹ ಸಂತರಿದ್ದರು. ಮನೆಯಲ್ಲಿ ಯಾರೆಲ್ಲ ಇದ್ದೀರಾ, ನಾನು ಒಬ್ಬಂಟಿಗ ಹೇಳುವುದಿಲ್ಲ. ಬದಲಿಗೆ ಸಂತ ಜೋಸೆಫ್ ಇದ್ದಾರೆ, ಮಾತೆ ಇದ್ದಾರೆ, ಯೇಸು ಇದ್ದಾರೆ, ನಮ್ಮದು ಪವಿತ್ರ ಕುಟುಂಬ. ಇದು ಆಧ್ಯಾತ್ಮಿಕ ಜೀವನದಲ್ಲಿ ಒಂಟಿತನವನ್ನು ಸೆದೆಬಡಿಯುವಂಥದ್ದು. ಪ್ರತಿದಿನ ಪ್ರಾರ್ಥಿಸ್ತೇವೆ, ಆರಾಧನೆಯಲ್ಲಿ ಭಾಗವಹಿಸ್ತೇವೆ, ಬಲಿಪೂಜೆಗಳಲ್ಲಿ ಭಾಗವಹಿಸ್ತೇವೆ, ಜಪಸರಗಳನ್ನು ಮಾಡ್ತೇವೆ, ತ್ಯಾಗ ದಾನ ಧರ್ಮಗಳನ್ನು ಮಾಡ್ತೇವೆ, ಒಳ್ಳೆಯ ಜೀವನವನ್ನು ಮಾಡ್ತೇವೆ. ಇದೆಲ್ಲವನ್ನ ಮಾಡಿ ನನ್ನೊಳಗಿರುವ ಒಂಟಿತನವನ್ನು ನಾ ತೆಗೆಯದಿದ್ದರೆ ದೇವರಿಗೆ ಸಂಪೂರ್ಣವಾದ ಸ್ಥಾನ ಕೊಡೋದು ಹೇಗೆ? ನಿನ್ನ ದೇವರು ಸರ್ವೇಶ್ವರ. ಅವರನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಆತ್ಮದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಆ ಸಂಪೂರ್ಣತೆಗೆ ತಡಸ ಉಂಟು ಮಾಡುವಂಥದ್ದೇ ಈ ಒಂಟಿತನ. ಪ್ರಿಯರೇ, ಈ ಒಂಟಿತನವನ್ನು ಹೋಗಲಾಡಿಸಲು ನಾವು ಮಾಡಬೇಕಾದ ಮೊದಲ ಪ್ರಾರ್ಥನೆ ನಮ್ಮನ್ನೇ ನಾವು ಕ್ಷಮಿಸುವಂಥದ್ದು. ನಮ್ಮನ್ನು ನಾವು ಕ್ಷಮಿಸುವಂಥದ್ದು. ಈಗ ನನ್ನ ಶರೀರದಲ್ಲಿ, ಗುಣದಲ್ಲಿ, ಮಾತಿನಲ್ಲಿ, ನಡತೆಯಲ್ಲಿ ಏನೇ ಒಂದು ತಪ್ಪಾಗಲಿ, ಒಬ್ಬ ವ್ಯಕ್ತಿ ಆ ತಪ್ಪನ್ನು ಗುರುತಿಸುವುದಾದರೆ ತಪ್ಪನ್ನು ತಿದ್ದುವ ನೆಪದಲ್ಲಿ ನಾವು ಅನೇಕ ಬಾರಿ ನಮ್ಮನ್ನೇ ನಾವು ಶಾಪ ಹಾಕಿಕೊಳ್ತೇವೆ, ತಗ್ಗಿಸಿಕೊಳ್ತೇವೆ, ನೋವು ಮಾಡಿಕೊಳ್ತೇವೆ. ಇತರರು ಹಾಕುವ ಒಂದು ಗಾಯ, ಆದರೆ ನಾನಾಗಿ ನಾನು ಮಾಡಿಕೊಳ್ಳುವುದು 10ಕ್ಕಿಂತ ಹೆಚ್ಚು ಗಾಯಗಳು. ನನ್ನ ಚಿಂತೆ, ನನ್ನ ಸ್ವಭಾವ ಗಾಯದ ಮೇಲೆ ಗಾಯ, ಗಾಯಕ್ಕೆ ಬರೆ ಹಾಕುವಂತಹ ಪರಿಸ್ಥಿತಿಯನ್ನು ನೀಡ್ತದೆ. ಪ್ರಿಯರೇ, ಕರಗಳನ್ನು ಹೃದಯದ ಮೇಲಿಡುವ, ಸಾಧ್ಯವಾದರೆ ಕಣ್ಣುಗಳನ್ನು ಮುಚ್ಚುವ, ನಿಮ್ಮನ್ನೇ ನೀವು ಕ್ಷಮಿಸಿ. ಯೇಸುವೇ, ನನ್ನನ್ನು ನಾನು ಕ್ಷಮಿಸ್ತೇನೆ. ನನ್ನ ಆಲೋಚನೆಗಳಿಂದ, ನನ್ನ ಬಲಹೀನತೆಗಳಿಂದ, ನನಗರಿವಿಲ್ಲದ ಈ ಒಂಟಿತನದಿಂದ ನೀನು ನನಗೆ ಕೊಟ್ಟಿರುವಂತಹ ಈ ಮನಸ್ಸು, ಆತ್ಮ, ಶರೀರವನ್ನು ಗಾಯ ಮಾಡಿಕೊಂಡಿದ್ದೇನೆ. ಈ ನಿಮಿತ್ತವಾಗಿ ನನ್ನನ್ನು ನಾನು ಪ್ರೀತಿಸಲಾಗುತ್ತಿಲ್ಲ, ನನ್ನನ್ನು ನಾನು ಕ್ಷಮಿಸಲಾಗುತ್ತಿಲ್ಲ. ನನ್ನನ್ನು ನಾನು ಕ್ಷಮಿಸದೆ, ಪ್ರೀತಿಸದೆ ಪರರನ್ನು ಕ್ಷಮಿಸಲು, ಪ್ರೀತಿಸಲು, ಅಂಗೀಕರಿಸಲು ನಾನು ವಿಫಲನಾಗಿದ್ದೇನೆ. ಪ್ರಭುವೇ, ನಿನ್ನ ಕ್ಷಮೆಯಿಂದ ನನ್ನನ್ನು ತುಂಬಿಸಿರಿ. ಪ್ರಭುವೇ, ನನ್ನನ್ನು ನಾನು ಕ್ಷಮಿಸ್ತೇನೆ, ನಿನ್ನ ಕ್ಷಮೆಯಿಂದ ನನ್ನನ್ನು ತುಂಬಿಸಿ. ಪ್ರಿಯರೇ, ಇಂತಹ ಪ್ರಾರ್ಥನೆ ಈ ಒಂಟಿತನದಿಂದ ಬರಲು ನಮಗೆ ಸಹಾಯ ಮಾಡ್ತದೆ. ಆರಾಧನೆ, ಬಲಿಪೂಜೆಯಲ್ಲಿ ನೀನು ಗುರುತಿಸುವಂತಹ ಒಂಟಿತನದ ಸ್ವಭಾವಗಳನ್ನು ಕಾಣಿಕೆಯಾಗಿ ಅರ್ಪಿಸು. ನಿನ್ನನ್ನು ಕಾಡುವ, ನಿನ್ನ ಹೃದಯದಲ್ಲಿ, ಮನಸ್ಸಿನಲ್ಲಿ, ನಿನ್ನ ಸುಪ್ತ ಮನಸ್ಸಿನಲ್ಲಿ ಅಡಕವಾಗಿರುವ ಈ ಒಂಟಿತನಕ್ಕೆ ಕಾರಣವಾದ ಎಲ್ಲ ವಿಷಯಗಳಿಗಾಗಿ ಒಳ್ಳೆ ಪಾಪ ನಿವೇದನೆಯನ್ನು ಮಾಡು. ಪ್ರಭುವೇ, ಇದು ನನಗೆ ಬೇಡ, ನನಗೆ ನೀನು ಬೇಕು. ನಿನ್ನನ್ನು ಅಗಲಿ ಜೀವಿಸುವ ಶಕ್ತಿ ನನಗಿಲ್ಲ. ನಿನ್ನನ್ನು ಸ್ವರ್ಗದಲ್ಲಿ ನೋಡುವ ಮೊದಲೇ ಈ ಭೂಲೋಕದಲ್ಲಿ ಅನುಭವಿಸುವ ಕೃಪೆ ಕೊಡಿ, ನಿನ್ನೊಟ್ಟಿಗೆ ಜೀವಿಸುವ ಶಕ್ತಿ ಕೊಡಿ ಎಂಬ ದಾಹ ನಮ್ಮದಾಗಲಿ. ಪ್ರಿಯರೇ, ಈ ಗಾಯಗಳು ನಮ್ಮಲ್ಲಿ ಗುಣ ಆದಾಗ ಮಾತ್ರವೇ ಗಾಯಗೊಂಡ ಅನೇಕರನ್ನು ನನ್ನ ಕುಟುಂಬದಲ್ಲಿ
ಗುಣಪಡಿಸಲು ಸಾಧ್ಯ. ಇಂದು ಅನೇಕರಿಗೆ ಕ್ಷಮೆ ಬೇಕಾಗಿದೆ, ಅನೇಕರಿಗೆ ನಿನ್ನ ಪ್ರೀತಿ ಬೇಕಾಗಿದೆ. ಅವರಿಂದಿಗೂ ಕೂಡ ನಿನಗೋಸ್ಕರ ಕಾಯುತ್ತಿದ್ದಾರೆ. ಈಗ ಅವರಿಗೆ ನೀನು ಗುಣಪಡಿಸುವ ಮೊದಲು ನಿನ್ನನ್ನು ನೀನು ಗುಣಪಡಿಸು. ನಿನ್ನೊಳಗಿರುವ ಪ್ರಶ್ನೆಗಳು, ಆ ಒಂಟಿತನವನ್ನು ಬೇರು ಸಹಿತ ತೆಗೆಯುವಂಥ ಯೇಸುವನ್ನು ಒಮ್ಮೆ ಕರೆ. ಯೇಸುವೆ, ನನ್ನ ಹೃದಯಕ್ಕೆ ಬಾ, ನನ್ನ ಗಾಯಕ್ಕೆ ಬಾ, ನನ್ನ ಮನಸ್ಸಿಗೆ ಬಾ. ತಂದೆ ದೇವರು ನೆಡದ ಎಲ್ಲ ಬೇರುಗಳನ್ನು, ಗಿಡಗಳನ್ನು ಬೇರು ಸಹಿತ ಕಿತ್ತೆಸಿರಿ. ನಿನ್ನ ಪ್ರೀತಿಯಿಂದ ತುಂಬಿಸಿರಿ. ಪವಿತ್ರಾತ್ಮರ ಸಪ್ತ ಫಲಗಳಿಂದಲೂ ವರಗಳಿಂದಲೂ ನನ್ನನ್ನು ಬಲಪಡಿಸಿರಿ. ವಿಶೇಷವಾಗಿ ನಿಮ್ಮ ಕ್ಷಮೆಯಿಂದ ನನ್ನನ್ನು ತುಂಬಿಸಿರಿ ಸ್ವಾಮಿ. ಆಮೇನ್. ನನ್ನ ಹೆಸರು ಮರಿಯಾ ಕೀರ್ತಿ ಅಂತ. ನಾನು ಬೆಂಗಳೂರಿನಿಂದ ತಟ್ಟಗುಪ್ಪೆ ಗ್ರಾಮದಿಂದ ಮೌಂಟ್ ಕಾರ್ಮೆಲ್ ಪ್ಯಾರಿಶ್ ಇಂದ ಬಂದಿದ್ದೇನೆ. ನಾನು ಕೇರಳಗೆ ಸುಮಾರು ಚಿಕ್ಕ ವಯಸ್ಸಿನಿಂದ, ಅಂದರೆ ಡಿವೈನ್ ರಿಟ್ರೀಟ್ ಸೆಂಟರ್ಗೆ ಚಿಕ್ಕ ವಯಸ್ಸಿನಿಂದ ಬರ್ತಾ ಇದ್ದೀನಿ. 8 ವರ್ಷದ ಮೇಲ್ಪಟ್ಟು ನಾನು ಕೇರಳಗೆ ಬಂದಿದ್ದೇನೆ. ಮತ್ತು ಎಜುಕೇಷನ್ ಗ್ಯಾಪ್ ಇದ್ದಿದ್ದರಿಂದ ಬರೋದಕ್ಕೆ ಆಗಲಿಲ್ಲ. ಆಗ ನಾನು ಆತ್ಮಿಕವಾಗಿ ಮುಂದೆ ಬಂದೆ. ಅಲ್ಲಿ ನಾನು ಯಾವಾಗೂ ರಿಟ್ರೀಟ್ಗೆ ಬರಬೇಕಾದ್ರೂ ಕೂಡ ನಾನು ಜಾಸ್ತಿ ದೇವರನ್ನು ಸ್ತುತಿಸ್ತಾ ಇದ್ದೆ, ಆದರೆ ದೇವಾಲಯದಲ್ಲಿ ಮಾತ್ರ. ಮತ್ತೆ ಮನೆಗೆ ಹೋದಾಗ ಪುನಃ ಹಳೆಯ ವರ್ತನೆಗಳು ನನ್ನನ್ನು ಕಾಡ್ತಾ ಇತ್ತು. ಆದರೆ ಆತ್ಮಿಕವಾಗಿ ದೇವರು ನನ್ನನ್ನು ಮುನ್ನಡೆಸಿದ್ದು, ದೇವರ ವಾಕ್ಯ ಹೇಳುತ್ತೆ ಯೆಶಾಯ 60:22, ನಾನೇ ನಿನ್ನ ದೇವರಾದ ಸರ್ವೇಶ್ವರ, ಸರಿಯಾದ ಸಮಯ ಬಂದಾಗ ನಾನು ನಿನಗೆ ಎಲ್ಲವನ್ನ ನೀಡುತ್ತೇನೆ ಅಂತ. ಆ ವಾಕ್ಯ ನನಗೆ ಸಿಕ್ತು. ಆವಾಗ ನನಗೆ ಗೊತ್ತಾಯಿತು, ದೇವರು ಅದೇ ಸಮಯ ಬರೋವರೆಗೂ ನಾವೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಮ್ಮಲ್ಲಿ ಬದಲಾವಣೆಗಳು ಆಗೋದಿಲ್ಲ ಅಂತ ಹೇಳಿ. ಆಮೇಲೆ ನಾನು ಈಗ ರಿಟ್ರೀಟ್, ಈಗ ಕುಟುಂಬೋತ್ಸವದ ವಿಷಯ ತಿಳಿದು ಬಂದಾಗ ನಾನು ಕೇರಳಗೆ ಬರಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ ನನಗೆ ಕೆಲಸದಲ್ಲಿ ತೊಂದರೆ ಆಯಿತು. ಕೆಲಸದಲ್ಲಿ ಲೀವ್ ಕೊಡಲ್ಲ ಅಂತ ಹೇಳಿ ಜಗಳ ಮಾಡಿದ್ರು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಲಗಿದಾಗ ನನಗೆ ಕನಸಿನಲ್ಲಿ ನಾನು ಒಂದು ರಿಟ್ರೀಟ್ ಸೆಂಟರಲ್ಲಿ, ಅದು ಕನ್ನಡ ವಿನ್ಸೆಂಟ್ ಹಾಲಲ್ಲಿ ನಡೆಯುವಂಥ ಧ್ಯಾನಕೂಟದಲ್ಲಿ ನಡೆಯುವಂಥ, ನಾನು ಅಲ್ಲಿ ಸ್ತುತಿ ಮಾಡುವಂಥ ದೃಶ್ಯವನ್ನು ನೋಡಿದೆ. ಮಾರನೇ ದಿನ ನನಗೆ ಟ್ರೈನ್ ಟಿಕೆಟ್ ಸಿಕ್ಕತ್ತೋ ಇಲ್ಲೋ ಅಂತ ಹೇಳಿ ಬುಕ್ ಮಾಡಿದೆ. ಬುಕ್ ಮಾಡಿದ ನಂತರ ಈ ರೀತಿಯಾಗಿ ದೇವರು ನನ್ನನ್ನು ಕೇರಳ ಧ್ಯಾನಕೂಟಕ್ಕೆ, ಈ ಡಿವೈನ್ ಧ್ಯಾನಕೂಟಕ್ಕೆ, ಕುಟುಂಬೋತ್ಸವಕ್ಕೆ ಕರೆದುಕೊಂಡು ಬಂದರು. ಇಲ್ಲಿ ಬಂದ ನಂತರ ಮೊದಲನೆಯ ದಿನ ಸಮರ್ಪಣೆಯಾಗಿತ್ತು. ಆ ಆರಾಧನೆಯ ಮುಂದೆ ಸಮರ್ಪಣೆಯನ್ನು ಮಾಡಬೇಕಾದ್ರೆ, ಗುರುಗಳ ಸಮರ್ಪಣೆಯನ್ನು ಮಾಡಬೇಕು, ನನ್ನನ್ನೇ ನಾನು ಸಂಪೂರ್ಣವಾಗಿ ಸಮರ್ಪಿಸಿದಾಗ ನನ್ನಲ್ಲಿ ಬದಲಾವಣೆಗಳನ್ನು ಕಂಡೆ. ಏನೋ ಒಂದು ಫುಲ್ ಸ್ಪರ್ಶ, ದೇವರ ಸ್ಪರ್ಶ ಉಂಟಾಯಿತು. ಫುಲ್ ಅಳು ಬರ್ತಿತ್ತು. ನನಗೆ ಕಂಟ್ರೋಲ್ ಮಾಡೋಕ್ಕಾಗದಿರೋಷ್ಟು ಅಳು. ದೇವರ ಕರುಣೆಯನ್ನು ನೆನೆದು ಅಳು. ಇಷ್ಟುವರೆಗೂ ನಾನು ಎಷ್ಟು ತಪ್ಪುಗಳನ್ನು ಮಾಡಿದ್ರು, ಎಷ್ಟು ಕೆಟ್ಟ ವರ್ತನೆಯಿಂದ ಜೀವಿಸಿದ್ರು ಕೂಡ ದೇವರು ಅದೇ ಕರುಣೆಯನ್ನು ನನ್ನ ಮೇಲೆ ತೋರಿಸ್ತಾ ಇದ್ದಾರೆ, ಅದೇ ಪ್ರೀತಿಯನ್ನು ನನ್ನ ಮೇಲೆ ತೋರಿಸ್ತಾ ಇದ್ದಾರೆ. ಎಫೆಸಿಯ 2:4 ವಾಕ್ಯ ಮತ್ತು 2:7 ವಾಕ್ಯ ಪ್ರಕಾರ ದೇವರ ಕರುಣೆಯಿಂದ, ದೇವರ ಪ್ರೀತಿಯಿಂದ ನಾವು ಈ ಸ್ಥಾನದಲ್ಲಿದ್ದೇವೆ. ಆ ವಾಕ್ಯದ ಪ್ರಕಾರ ನನ್ನ ಜೀವನದಲ್ಲಿ ನಡೆಯಿತು. ಆಮೇಲೆ ನಾನು 2ನೆಯ ದಿನ ಬಂದಾಗ ಕ್ಷಮೆ ಅಂದರೆ ನಾನು ಸ್ಪಿರಿಚುವಲ್ ಆಗಿ ಮುಂದೆ ಬರಬೇಕಂತ ಆಸೆ ಇತ್ತು. ಆದರೆ ಕೆಲವೊಂದು ತಪ್ಪುಗಳ ಮುಖಾಂತರ, ಅಂದರೆ ತಂದೆ ತಾಯಿಗಳು ಮಾತನಾಡಿದಾಗ ಕೆಲವೊಂದು ಜಗಳಗಳ ಮುಖಾಂತರ ನಾನು ಕುಗ್ಗಿ ಹೋಗ್ತಾ ಇದ್ದೆ. ಎಷ್ಟು ಆತ್ಮಿಕವಾಗಿ ಮುಂದೆ ಬರಬೇಕು ಅಂತ ಅಂದ್ಕೊಂಡ್ರು ಕೂಡ ಕೆಲವೊಂದು ಮಾತುಗಳು ನನ್ನನ್ನು ಟ್ರಿಗರ್ ಮಾಡ್ತಾಯಿದ್ರು. ಅಂದರೆ ನನ್ನ ಕೋಪಕ್ಕೆ ಕಾರಣ ಆಗ್ತಾಯಿತ್ತು. ನಾನು ಬಾಯಿ ತಡಿದಿರ ಮಾತಾಡ್ತಿದ್ದೆ. ಅದೆಲ್ಲ ನನಗೆ ನೆನಪು ಬಂತು. ನೆನೆ ತಂದೆ ತಾಯಿ ಬಗ್ಗೆ ಕ್ಷಮೆಯ ಕ್ಲಾಸನ್ನು ತಗೊಳ್ಬೇಕಾದ್ರೆ ಮತ್ತು ಪರಿಶುದ್ಧತೆಯ ಕ್ಲಾಸನ್ನು ತಗೊಳ್ಬೇಕಾದ್ರೆ ದೇವರ ಸ್ಪರ್ಶ ನನ್ನಲ್ಲಿ ಉಂಟಾಯಿತು. ಸ್ತುತಿ ಮಾಡಬೇಕಾದ್ರೆ ಯೇಸು ಸ್ವಾಮಿ ಬಂದು ನನ್ನ ಮುಂದೆ ನಿಂತು ನನ್ನನ್ನು ಕೈ ಹಿಂಗೆ ಕರಗಳನ್ನು ಹಿಡಿದು ಆಶೀರ್ವಾದ ಮಾಡೋ ಥರ ಬಂತು. ಕಣ್ಣು ಬಿಟ್ಟು 2 ಸಲ ನೋಡಿದಾಗಲೂ ಕೂಡ ನನಗೆ ಯಾರೂ ಕಾಣಿಸಿಲ್ಲ. ಬಟ್ ಕಣ್ಣು ಮುಚ್ಚಿದಾಗ ಆ ಸ್ಪರ್ಶ ಫೀಲ್ ಆಯಿತು. ಇದೇ ರೀತಿ ಪವಿತ್ರಾತ್ಮರು ನನ್ನನ್ನು ಅನುಗ್ರಹಿಸಿದ್ದಾರೆ. ಈ ಸಾಕ್ಷಿಯನ್ನು ಹೇಳಲು ಅವಕಾಶ ಕೊಟ್ಟ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ,
ಪ್ರಭು ಯೇಸು ಸ್ವಾಮಿಗೆ ಆರಾಧನೆ, ಆರಾಧನೆ ದೇವಾರಾಧನೆ. ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ, 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 ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರ ಹಿಡಿದ ಕರ್ತನಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರ ಹಿಡಿದ ಕರ್ತನಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ, ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಪರಮೋನ್ನತ ದೇವರಿಗೆ ಆರಾಧನೆ, ಪರಮೋನ್ನತ ದೇವರಿಗೆ ಆರಾಧನೆ, 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 ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆದ ಪಾಪ ವಿಮೋಚಕನೇ ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸೆದ ಪಾಪ ವಿಮೋಚಕನೇ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡಿದ, ರೋಗದ ವೇದನೆಗೆ ಸೌಖ್ಯವ ನೀಡಿದ ಆರೋಗ್ಯದಾಯಕನೇ ಆರಾಧನೆ, ಆರೋಗ್ಯದಾಯಕನೇ ಆರಾಧನೆ, ಆರಾಧನೆ ದೇವಾರಾಧನೆ. ಪ್ರಭು ಯೇಸು ಸ್ವಾಮಿಗೆ ಆರಾಧನೆ, ಆರಾಧನೆ ದೇವಾರಾಧನೆ. ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ಕ್ರಿಸ್ತರಿಗೆ ನಮ್ಮನ್ನೇ ನಾವು ಸಮರ್ಪಿಸುತ್ತಾ ಅವರಿಂದ ಸೌಖ್ಯಕ್ಕಾಗಿಯೂ ಪ್ರೀತಿಗಾಗಿಯೂ ಪ್ರಮುಖವಾಗಿ ಅವರಿಂದ ಕ್ಷಮೆಗಾಗಿ ಧ್ಯಾನಿಸುವ. ಮೊದಲನೇದಾಗಿ ನಮ್ಮ ಕರಗಳನ್ನು ಹೃದಯದ ಮೇಲಿಟ್ಟು ಸಾಧ್ಯವಾದವರು ಎಲ್ಲ ಸೇರಿ ಒಟ್ಟಾಗಿ ಕೀರ್ತನೆ 51 ಈ ಪರಮ ಪ್ರಸಾದದ ಮುಂದೆ ಹೇಳುವ. ಒಳ್ಳೆಯ ಪಶ್ಚಾತ್ತಾಪದಿಂದಲೂ ಕ್ಷಮೆಯ ದಾಹದಿಂದಲೂ ಈ ಪ್ರಾರ್ಥನೆಯನ್ನು ಮಾಡುವ. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು, ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನು. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಣಿಗೆ ಪಾಪ ದಿನವಿಡಿ. ಹೌದು ದೇವ, ನಿನಗೆ ದ್ರೋಹವೆಸಗಿದೆ,
ನಿನ್ನ ಕಣ್ಣಿಗೆ ಕೆಟ್ಟದುದನ್ನೇ ಮಾಡಿದೆ. ನಿನ್ನ ನಿರ್ಣಯವು ನ್ಯಾಯಯುತ, ನೀನು ನೀಡುವ ತೀರ್ಪು ನಿರ್ಲಿಪ್ತ. ನಾ ಜನಿಸಿದೆ ಪಾಪ ಪಂಕದಲ್ಲೇ, ದ್ರೋಹಿನ ಮಾತೃಗರ್ಭದಿಂದಲೇ. ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತಿ, ಆಂತರ್ಯ ಜ್ಞಾನವನ್ನು ಉದಯಗೊಳಿಸುತ್ತಿ. ಈ ಸೋಪಿನಿಂದ ನೀ ಚಿಮುಕಿಸೆ, ನಾ ಶುದ್ಧನಾಗುವೆ. ನೀ ತೊಳೆದೇ ಆದರೆ ಹಿಮಕ್ಕಿಂತ ನಾ ಬೆಳ್ಳಗಾಗುವೆ. ಹರ್ಷಾನಂದವನ್ನ ಮುಳುಗಿಸೆನ್ನೋಳು, ಪುಳುಕುಗೊಳ್ಳುವು ನೀ ಮುರಿದೆಲುಬುಗಳು. ನನ್ನ ಪಾಪ ದೋಷಕ್ಕೆ ವಿಮುಖನಾಗು, ಸರ್ವದ್ರೋಹಗಳನ್ನು ಅಳಿಸಿ ಹಾಕು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ತೆಳ್ಳಬೇಡ ನನ್ನ ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮರನ್ನು ನನ್ನಿಂದ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನೀಡು. ಬೋಧಿಸುವೆನಾಗ ನಿನ್ನ ಮಾರ್ಗವನ್ನು ದುರುಳರಿಗೆ, ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ. ತಪ್ಪಿಸನನ್ನು ಸ್ವಾಮಿ ದೇವ ರಕ್ತಾಪರಾಧದಿಂದ, ನಿನ್ನ ಸತ್ಯ ಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ತೆರೆಯುವಂತೆ ಮಾಡು ಪ್ರಭು ನನ್ನ ತುಟಿಗಳನ್ನು, ಸಾರುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ಬಲಿಯರ್ಪಣೆಯಲ್ಲಿ ನಿನಗೊಲವಿಲ್ಲ, ದಹನ ಬಲಿಯಿತ್ತರೂ ನಿನಗೆ ಬೇಕಿಲ್ಲ. ಮುರಿದ ಮನವೇ ದೇವನೊಲಿವ ಯಜ್ಞವು, ನೊಂದ ಬೆಂದ ಮನವನಾಥ ಒಲ್ಲೇನನು. ಸಿಯೋನಿಗೆ ದೇವ ಶುಭವನ್ನು ಕರುಣಿಸು, ಜೆರುಸಲೇಮ್ ಕೋಟೆಯನ್ನು ಮರಳಿ ಎಬ್ಬಿಸು. ಸೂಕ್ತ ಬಲಿಗಳಿಂದಾಗ ನಿನ್ನೊಲಿಸುವರು, ವೇದಿಕೆ ಮೇಲೆ ಯಜ್ಞ ಪಶುಗಳನ್ನು ಅರ್ಪಿಸುವರು. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಪಾಪದ ಹಾದಿಯಲ್ಲಿ ಪಾಪವನ್ನು ನಮ್ಮ ಜೀವನದಲ್ಲಿ ಮನಸ್ಸಲ್ಲೂ ಆತ್ಮದಲ್ಲೂ ಶರೀರದಲ್ಲೂ ತುಂಬಿಕೊಳ್ಳುವಂತೆ ಮಾಡುವ ಆ ಪಾಪದ ಕಣಕ್ಕೂ ಶಕ್ತಿಗೂ ಅವಕಾಶ ಕೊಡುವಂಥದ್ದೇ ಈ ಏಕಾಂಗಿತನ. ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯ ನಮಗೆ ಬೋಧಿಸ್ತದೆ. ಅನಂತರ ದೇವರಾದ ಸರ್ವೇಶ್ವರ, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಸೃಷ್ಟಿ ಮಾಡುವೆನು ಎಂದರು. ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ದೇವರು ತಮ್ಮ ವಾಕ್ಯದಿಂದ ನಿರಾಕಾರವಾಗಿ ಬರಿದಾಗಿದ್ದ ಭೂಮಿಗೆ ಆಕಾರವನ್ನ, ಸೌಂದರ್ಯವನ್ನ, ಬೆಲೆಯನ್ನ ನೀಡಿ ಸೃಷ್ಟಿಯ ಸಂಪೂರ್ಣ ಕಾರ್ಯಗಳನ್ನು ಮಾಡಿ ಮುಗಿಸಿ ಅಂತ್ಯದಲ್ಲಿ ಸೃಷ್ಟಿಯ ಕಿರೀಟವನ್ನಾಗಿಯೂ ಸೃಷ್ಟಿಯಲ್ಲಿ ಸಂಪೂರ್ಣನಾಗಿ ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಆತ ದೇವರ ಸಮ್ಮುಖದಲ್ಲಿ ದೈವ ಪ್ರೀತಿಯಲ್ಲಿ ಸಂತೋಷವಾಗಿ ಇರುವುದನ್ನು ದೇವರು ಬಯಸಿದರು. ದೇವರು ಆತನನ್ನು ನಂಬಿ ಆತನ ಮುಂದೆ ಕಳಿಸಿದಂಥ ಬರಮಾಡಿದಂತಹ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕ್ರಿಮಿಕೀಟಗಳಿಗೂ ಹೆಸರನ್ನು ನೀಡುವಂತಹ ಕೃಪೆಯನ್ನು, ಜಾಣ್ಮೆಯನ್ನು ಆದಾಮನಿಗೆ ತಂದೆಯಾದ ದೇವರು ನೀಡಿದರು. ಇದೆಲ್ಲ ಚಿತ್ತದ ಪ್ರಕಾರ ಜೀವಿಸಿದರೂ ಕೂಡ ಆತ ವಿಫಲವಾದದ್ದು ಒಂಟಿತನ. ಅಲ್ಲಿ ಆತನ ನಿರಾಶೆಗೂ ದುಃಖಕ್ಕೂ ಬೇಸರಿಗೂ ಆತನಿಗೆ ಉತ್ತರ ಸಿಗದಿದ್ದರೂ ಕೂಡ ಆತನ ಪರಿಸ್ಥಿತಿಯನ್ನು ನೋಡಿದ ದೇವರು ಹೇಳುತ್ತಾರೆ, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಸೃಷ್ಟಿಯಲ್ಲಿ ಪ್ರಪ್ರಥಮವಾಗಿ ದೇವರು ಕಂಡ ಕೊರತೆ ಈ ಒಂಟಿತನ. ಈ ಒಂಟಿತನ ಸಂತೋಷವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ತಿನ್ನುವ ಕಿಲುಬಾಗಿದೆ. ಒಂದು ಕಬ್ಬಿಣ ಹೇಗೆ ಕಬ್ಬಿಣಕ್ಕೆ ತುಕ್ಕು ಹಿಡಿದರೆ ಆ ದಿನಗಳು ಕಳೆದಂತೆ ತನ್ನತನವನ್ನು ಕಳೆದುಕೊಂಡು ಅದು ಮಣ್ಣಾಗಿ ಶಕ್ತಿಯನ್ನು ಕುಂದಿಸಿಕೊಳ್ಳುತ್ತದೋ, ಹಾಗೆ ಮನಸ್ಸಿನಲ್ಲಿಯೂ ಆತ್ಮದಲ್ಲೂ ಶರೀರದಲ್ಲಿರುವ ಬಲವನ್ನು ತಿನ್ನುವ ಈ ತುಕ್ಕು ಈ ಒಂಟಿತನ. ಪರಪ್ರೀತಿ, ದೈವ ಪ್ರೀತಿಗೆ ಧಕ್ಕೆ ತರುವಂಥದ್ದು ಈ ಒಂಟಿತನ. ತನ್ನನ್ನು ತಾನು ಕ್ಷಮಿಸಲಾಗದ ಸ್ಥಿತಿ, ತನ್ನನ್ನು ತಾನು ಪ್ರೀತಿಸಲಾಗದ ಸ್ಥಿತಿಯಲ್ಲಿ ವ್ಯಕ್ತಿ ಇತರರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಾಗಲಿ, ಇತರರನ್ನು ಪ್ರೀತಿಸಲಾಗಲಿ ಅಥವಾ ಸಂಪೂರ್ಣವಾಗಿ ಕ್ಷಮಿಸಲು ಆತನಿಗೆ ಸಾಧ್ಯವಾಗುವುದಿಲ್ಲ. ಈ ಒಂಟಿತನದ ನಿಮಿತ್ತವಾಗಿ
ಈ ಕೊರತೆ, ಸಂಪೂರ್ಣನಾಗದ ಕೊರತೆಯ ನಿಮಿತ್ತವಾಗಿ ಪಾಪದ ಬಂಧನಗಳು, ಪಾಪದ ದಾಹಗಳು ವ್ಯಕ್ತಿಯ ಜೀವನದಲ್ಲಿ ಅಧಿಕವಾಗ್ತದೆ. ನಾವೊಂದು 3 ವಾಕ್ಯವನ್ನು ದೇವರು ನೀಡುವ ಕ್ಷಮೆಯ ಬಗ್ಗೆ ಧ್ಯಾನಿಸೋಣ. ಮೊದಲನೇದಾಗಿ ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 34ನೇ ವಾಕ್ಯ. ಯೇಸು ಸ್ವಾಮಿ ಶಿಲುಬೆ ಮೇಲೆ 3 ಮೊಳೆಗಳಲ್ಲಿ ತೂಗಾಡುತ್ತಾ ಶಿಲುಬೆ ಬುಡದಲ್ಲಿದ್ದಂತಹ ಎಲ್ಲರನ್ನ ಉದ್ದೇಶಿಸಿ ನೀಡಿದ ಪ್ರಾರ್ಥನೆ. ಆಗ ಯೇಸು, ಪಿತನೇ, ಇವರನ್ನ ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು ಎಂದರು. ತಂದೆಯೇ, ಇವರನ್ನ ಕ್ಷಮಿಸಿ, ಅವರೇನು ಮಾಡುತ್ತಿರುವರು ಅವರು ಅರಿಯರು. ಇಲ್ಲಿ ಯಾರು ಕೂಡ ಬಾಯಿ ತೆರೆದು ಕ್ಷಮೆಯನ್ನ ಕೇಳಿಲ್ಲ. ಕ್ಷಮೆಯ ಅವಶ್ಯಕತೆ ನಮಗಿದೆ ಎಂಬ ಪರಿಜ್ಞಾನ ಅವರಿಗಿಲ್ಲ. ಯೇಸುವನ್ನ ಮೂದಲಿಸುವವರಿದ್ದಾರೆ, ದುಃಖಿಸುವವರಿದ್ದಾರೆ, ಯೇಸುವಿಗಾಗಿ ಕಾಯುವವರಿದ್ದಾರೆ. ಕ್ಷಮೆಯ ಬಗ್ಗೆ ಚಿಂತಿಸೋರು ಯಾರೂ ಇಲ್ಲ. ಕ್ಷಮೆಯನ್ನ ಯಾರು ಕೇಳದಿದ್ದರೂ ಕೂಡ ಯೇಸು ಸ್ವಾಮಿ ಅವರ ಪರವಾಗಿ ಮಾಡಿದ ಪ್ರಾರ್ಥನೆ, ತಂದೆಯೇ, ಇವರೇನು ಮಾಡುತ್ತಿರುವರು ಇವರು ಅರಿಯರು, ಅವರನ್ನು ಕ್ಷಮಿಸು. ಕ್ಷಮೆ ಕೇಳದಿದ್ದರೂ ಕ್ಷಮೆ ಕೊಟ್ಟದ್ದು ಯೇಸು ಸ್ವಾಮಿ. ಈ ಕ್ಷಮೆಯನ್ನು ತಂದೆಯಾದ ದೇವರು ಆದಿಯಲ್ಲಿ ಬಯಸಿದರು ಆದಾಮ ಅವ್ವಳಿಂದ. ಆದರೆ ಈ ಕ್ಷಮೆಯನ್ನು ಕೇಳಲು ಪಡೆಯಲು ಅವರು ವಿಫಲರಾದರು. ಈ ಕ್ಷಮೆಯನ್ನು ನೀಡಲು ಸಾವಿರಾರು ವರ್ಷಗಳೇ ತೆಗೆದುಕೊಂಡಿತು. ಈ ಕ್ಷಮೆಯನ್ನು ನೀಡಲು ತಂದೆಯಾದ ದೇವರು ಯೇಸು ಕ್ರಿಸ್ತರನ್ನ, ವಾಕ್ಯವಾದ ಯೇಸುವನ್ನ ಮಾಂಸವಾಗಿ ಭೂಮಿಗೆ ಕಳಿಸಿದರು. ಈ ಕ್ಷಮೆಯನ್ನು ನೀಡಲು 33 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಯೇಸು ಸ್ವಾಮಿ ಜೀವಿಸಬೇಕಾಗಿತ್ತು. ಈ ಕ್ಷಮೆಯನ್ನ ಸ್ವರ್ಗದಿಂದ ಭೂಮಿಗೆ ತರಲು, ತಂದೆ ದೇವರ ಕ್ಷಮೆಯನ್ನ ನಾವೆಲ್ಲರೂ ಅನುಭವಿಸಲು ಯೇಸುವನ್ನ ಕಳಿಸಬೇಕಾಯಿತು. ಪಿತನೇ, ಇವರೇನು ಮಾಡುತ್ತಿರುವರೋ ಇವರು ಅರಿಯರು, ಅವರನ್ನ ಕ್ಷಮಿಸು. ಆ ಕ್ಷಮೆ ಇಳಿದು ಬಂದಾಗಲೇ ಸ್ವರ್ಗದಲ್ಲೂ ಭೂಮಿಯಲ್ಲೂ ಪಾತಾಳದಲ್ಲಿ ಬಂಧನದಲ್ಲಿದ್ದ ಅನೇಕ ಆತ್ಮಗಳು ಸ್ವರ್ಗವನ್ನು ಸೇರುವ ಕೃಪೆ ಸಿಕ್ತು. ನಾವು ಸ್ವರ್ಗಕ್ಕೆ ಹೋಗದಂತೆ ತಡಸ ಉಂಟು ಮಾಡುವುದೇ ಈ ಕ್ಷಮೆ ಇಲ್ಲದ ಜೀವನ. 2ನೇ ವಾಕ್ಯ ನಮಗೆ ಬೋಧಿಸ್ತದೆ. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 14ನೇ ವಾಕ್ಯ. ಜನರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು. ಯಾವಾಗಲೂ ನಾವು ಮಾಡೋ ಪ್ರಾರ್ಥನೆಯಲ್ಲಿ ನನಗೆ ಕ್ಷಮೆ ಬೇಕು ಎಂಬ ದಾಹವಿದೆ. ನನಗೆ ಬೇಕು ಎಂಬುದನ್ನು ಪ್ರಾರ್ಥಿಸುವಾಗ ಇತರಿಗೆ ಏನು ಬೇಕು ಎಂಬುದನ್ನು ಪ್ರಾರ್ಥನೆಯಲ್ಲಿ ನೋಡುವುದು ಬಹಳ ಕಡಿಮೆ. ಕಾರಣ, ನಮ್ಮಲ್ಲಿರುವ ಒಂಟಿತನದ ಗಾಯದ ನಿಮಿತ್ತವಾಗಿ ಇತರಿಗಿರುವ ಕೊರತೆಯನ್ನು ನೋಡಲು ನಾವು ಕುರುಡರಾಗಿರುತ್ತೇವೆ. ಆದರೆ ತಂದೆಯಾದ ದೇವರು ನಮ್ಮಿಂದ ಬಯಸುವಂಥದ್ದು, ನಮಗೆ ನೀಡುವ ಕ್ಷಮೆಯ ಆಧಾರ, ನಮಗೆ ನೀಡುವ ಕ್ಷಮೆಯ ಅಳತೆ ನಾವು ಇತರಿಗೆ ಹೇಗೆ ಕೊಡ್ತೇವೆ. ಪ್ರಿಯರೇ, ಇತರರಿಗೆ ನಾವು ಕ್ಷಮೆಯನ್ನು ಹೇಗೆ ಕೊಡ್ತಾ ಇದ್ದೇವೆ? ಕ್ಷಮಿಸ್ತೇವೆ. ವ್ಯಕ್ತಿ ಎದುರು ಕಂಡಾಗ, ವ್ಯಕ್ತಿ ನೆನಪಾದಾಗ ಪುನಃ ಅದೇ ಗಾಯಗಳೇ ನಮಗೆ ನೆನಪಾಗುವುದಾದರೆ ನಾನು ಕೊಟ್ಟ ಕ್ಷಮೆ ಹೇಗಿದೆ? ತಂದೆ ದೇವರು ಕೊಡುವ ಕ್ಷಮೆ ಹೇಗಿದೆ? ಒಮ್ಮೆ ಕ್ಷಮಿಸುವುದಾದರೆ ಪೂರ್ವ ಪಶ್ಚಿಮ ಎಷ್ಟು ದೂರವಿದೆಯೋ ಅಷ್ಟು ದೂರಕ್ಕೆ ದೂಡುವ ಶಕ್ತಿ ಇರುವುದು ದೇವರಿಗೆ. ಪ್ರತಿ ಕ್ಷಮೆಯಲ್ಲಿ ಹಳೆದೆಲ್ಲವನ್ನು ಮರೆತು ಹೊಸ ಭೂಮಿ, ಹೊಸ ಆಕಾಶ, ಹೊಸ ಜೀವನವನ್ನು ರೂಪಿಸುವಂಥದ್ದು ದೇವರ ಚಿತ್ತ. ಹಳೆಯದನ್ನು ಮರೆಯುವಂಥದ್ದು ಈ ಕ್ಷಮೆ. ಇಂದು ನಾನು ಕೊಡುವ ಕ್ಷಮೆ ಹಳೆಯದು ಮರೆಯುತ್ತಿಲ್ಲ ಎಂದಾಗ ಅದು ನಾನು ಆತ್ಮದಲ್ಲಿ ಕೊಡುವ ಕ್ಷಮೆಯಲ್ಲ, ಶರೀರ ಸ್ವಭಾವದಲ್ಲಿ ಮನಸ್ಸಿನಿಂದ ಕೊಡುವ ಕ್ಷಮೆ. ಹಾಗಾಗಿ ಅದು ಕ್ಷಣಿಕ ಕ್ಷಮೆಯಾಗಿರುವುದರಿಂದ ನಾನು ದೇವರು ಕೊಡುವ ಕ್ಷಮೆಯನ್ನು ಅನುಭವಿಸಲಾಗುತ್ತಿಲ್ಲ. ಬಹಳ ಹಸಿವುಗೊಂಡ ವ್ಯಕ್ತಿ ತನ್ನ ಕೈಯಲ್ಲಿ ಊಟದ ತಟ್ಟೆಯನ್ನು ಹಿಡಿದುಕೊಂಡು ಆಹಾರವನ್ನು ಕೇಳುತ್ತಾನೆ. ಈ ಆಹಾರವನ್ನು ಬಡಿಸೋ ವ್ಯಕ್ತಿ ತಟ್ಟೆಯಲ್ಲಿರುವ ಕೊಳೆಯನ್ನು ನೋಡಿ, ನೋಡಪ್ಪ, ನಿನ್ನ ತಟ್ಟೆಯನ್ನು ಮೊದಲು ಶುಚಿಗೊಳಿಸು, ನನ್ನ ಆಹಾರ ಕೊಡ್ತಾನೆ. ಆ ವ್ಯಕ್ತಿ
ಹಸಿವನ್ನ ಮಾತ್ರ ನೋಡ್ತಿದ್ದಾನೆ ಹೊರತು ತಟ್ಟೆಯಲ್ಲಿರುವಂತಹ ಕೊಳೆಯನ್ನಾಗಲಿ ಅಶುದ್ಧತೆಯನ್ನು ನೋಡ್ತಿಲ್ಲ. ಆತನಿಗೆ ಹಸಿವು ನೀಗಿಸಬೇಕು, ಯಾವ ತಟ್ಟೆ ಆದರೇನು. ಆದರೆ ಆಹಾರ ಕೊಡುವ ವ್ಯಕ್ತಿ, ಆಹಾರದ ಬೆಲೆ ಆ ವ್ಯಕ್ತಿಗೆ ಗೊತ್ತು. ಹಾಗಾಗಿ ಈ ಆಹಾರವನ್ನು ನೀ ಸ್ವೀಕರಿಸಬೇಕಾ, ಮೊದಲು ತಟ್ಟೆಯನ್ನು ಶುದ್ಧ ಮಾಡು, ಇಲ್ಲದಿದ್ದರೆ ಈ ಆಹಾರವನ್ನು ಹಾಳು ಮಾಡ್ತದೆ. ಆಹಾರವನ್ನು ಕೊಡುತ್ತಿರುವ ನನ್ನ ಮನಸ್ಸಿಗೂ ಕೂಡ ದುಃಖವನ್ನು ಕೊಡುತ್ತದೆ. ಇಂದು ನಮ್ಮ ಪ್ರಾರ್ಥನೆಗಳು ಅಧಿಕವಾಗಿದೆ, ಆದರೆ ಕೈಗಳು ಶುದ್ಧವಾಗಿಲ್ಲ. ನಮಗೆ ಪ್ರಾರ್ಥನೆ ಬೇಕು, ನಮಗೆ ಕ್ಷಮೆ ಬೇಕು, ನಮಗೆ ಪ್ರೀತಿ ಬೇಕು, ಕೇಳ್ತಾ ಇದ್ದೇವೆ. ಕೇಳುವ ಯೋಗ್ಯತೆ ಹೇಗಿದೆ? ಆ ಯೋಗ್ಯತೆ ಮಲಿನವಾಗಿದೆ, ಕಾರಣ ಶುದ್ಧಗೊಂಡಿಲ್ಲ. ಆ ಶುದ್ಧತೆ ನನ್ನ ವೈಯಕ್ತಿಕ ಸಮಸ್ಯೆ ಅನ್ನೋದಕ್ಕಿಂತ ಪರರನ್ನ ತೀರ್ಪಿಗೂ ದಂಡನೆಗೂ ನೀಡಿ ಪರರನ್ನ ಕ್ಷಮಿಸಲಾಗದೆ ಅಶುದ್ಧತೆಯಿಂದ ನಿಂತಿದ್ದೇವೆ. 3ನೇ ವಾಕ್ಯ ಯೋಹಾನ ಶುಭ ಸಂದೇಶ 8ನೇ ಅಧ್ಯಾಯ 7ನೇ ವಾಕ್ಯ ಬೋಧಿಸ್ತದೆ. ಆಗ ಯೇಸು ನೆಟ್ಟಗೆ ಕುಳಿತು, ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವಳ ಮೇಲೆ ಮೊದಲನೇ ಕಲ್ಲು ಬೀರಲಿ. ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಗಳನ್ನು ನೋಡಿ ಮಗಳೇ ಎಂಬುದಾಗಿ ಕರೆಯುತ್ತಾರೆ. ಕಲ್ಲು ಹೊಡೆಯಲು ಬಂದ ವ್ಯಕ್ತಿಗಳನ್ನು ನೋಡಿ ಯೇಸು ಹೇಳೋ ಮಾತು, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಅವರು ಮೊದಲ ಕಲ್ಲನ್ನು ಬೀರಲಿ. ಇಂದು ಅನೇಕರಿಗೆ ನಾವು ತೀರ್ಪನ್ನು ನೀಡ್ತೇವೆ. ಆ ತೀರ್ಪು ಹೇಗಿದೆ? ವ್ಯಕ್ತಿಯನ್ನ ತಿದ್ದುವ ನೆಪದಲ್ಲಿ, ವ್ಯಕ್ತಿಗೆ ಬೋಧನೆ ಮಾಡುವ ನೆಪದಲ್ಲಿ, ವ್ಯಕ್ತಿಯನ್ನ ಸರಿದಾರಿಯಲ್ಲಿ ನಡೆಸುವ ನೆಪದಲ್ಲಿ ನಾವು ವ್ಯಕ್ತಿಗೆ ಕೊಡುವ ತೀರ್ಪು ಬದಲಾವಣೆ ಕೊಡುವ ಬದಲು ಆತನಿಗೆ ಗಾಯವನ್ನು ಕೊಡ್ತಾ ಇದೆ. ನಾವು ವ್ಯಕ್ತಿಯನ್ನು ಬುದ್ಧಿ ಹೇಳ್ತಿದ್ದೇನೆ, ಬುದ್ಧಿ ಮಾತನ್ನು ಹೇಳ್ತಿದ್ದೇನೆ ಎಂಬ ನೆಪದಲ್ಲಿ ವ್ಯಕ್ತಿಗೆ ಗಾಯ ನೀಡಿ ನಾವು ವ್ಯಕ್ತಿ ಮೇಲೇಳದಂತೆ ಮಾಡ್ತಿದ್ದೇವೆ. ವ್ಯಕ್ತಿಯಲ್ಲಿರುವಂತಹ ಧೈರ್ಯವನ್ನು ಕುಗ್ಗಿಸ್ತಿದ್ದೇವೆ. ಮುಕ್ತತೆ ಹಾಳಾಗ್ತಾ ಇದೆ. ಯೇಸು ಸ್ವಾಮಿ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಮಗಳ ಪರವಾಗಿ ಹೇಳಿದ ಮಾತು, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಮೊದಲ ಕಲ್ಲನ್ನು ಬೀರಲಿ. ಇದನ್ನ ನನ್ನ ಕೈ ಶುದ್ಧ ಇಲ್ಲ, ನನ್ನ ಮನಸ್ಸು ಶುದ್ಧ ಇಲ್ಲ ಅಂದರೆ ಪರರ ಬಗ್ಗೆ ಮಾತನಾಡಲು ನಾನು ನೀವು ಯಾರು? ಪ್ರಿಯರೇ, ಪರರ ತಪ್ಪುಗಳು ಸಮಸ್ಯೆಗಳು ನನಗೆ ತೊಂದರೆ ಕೊಡ್ತಾ ಇದ್ದರೆ, ನನ್ನ ವಿಶ್ವಾಸವನ್ನು ಹಾಳು ಮಾಡುತ್ತಿದ್ದರೆ ಅದು ಪರರ ಸಮಸ್ಯೆ ಅಲ್ಲ. ಆ ಪರರ ಕ್ರಿಯೆ ಮೂಲಕ ನನ್ನೊಳಗಿರುವ ಅಶುದ್ಧತೆಗಳು ಹೊರಬರ್ತಾ ಇದೆ. ಆ ಅಶುದ್ಧತೆಗಳಲ್ಲೇ ಪ್ರಮುಖವಾದ ಅಶುದ್ಧತೆ ಒಂಟಿತನ. ಆ ಒಂಟಿತನ ಕ್ಷಮೆ ಇಲ್ಲದ, ಪ್ರೀತಿ ಇಲ್ಲದ ಜೀವನಕ್ಕೆ ದಾರಿ ಮಾಡ್ತದೆ. ಇದರ ನಂತರ ಹಲವು ಪಾಪಗಳು ನಮ್ಮಲ್ಲಿ ತಂಗುದಾಣವಾಗಿ ಮಾಡ್ತದೆ. ಈ ಕ್ಷಮೆಯ ಬಗ್ಗೆ 8 ಹಂತಗಳನ್ನು ಧ್ಯಾನಿಸುವ. ಈ 8 ಹಂತಗಳಲ್ಲಿ ನಮ್ಮನ್ನೇ ನಾವು ಪ್ರಭುವಿಗೆ ಅರ್ಪಿಸುವ. ಮೊದಲನೇದಾಗಿ ನಮ್ಮ ಕರಗಳನ್ನು ಹೃದಯದ ಮೇಲಿಡುವ, ಕಣ್ಣುಗಳನ್ನು ಮುಚ್ಚುವ, ನಮ್ಮನ್ನೇ ಸಮರ್ಪಿಸಿ ಪ್ರಾರ್ಥಿಸುವ. ಪ್ರಭು ಯೇಸುವೇ, ಈ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬರನ್ನ ಸಂಪೂರ್ಣವಾಗಿ ನಿಮ್ಮ ದಿವ್ಯ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸ್ತೇವೆ. ನೀವು ಕ್ಷಮಿಸಿದಂತೆ ಕ್ಷಮಿಸಲು, ನೀವು ಪ್ರಾರ್ಥಿಸಿದಂತೆ ಪ್ರಾರ್ಥಿಸಲು, ನೀವು ಪ್ರೀತಿಸಿದಂತೆ ಪ್ರೀತಿಸಲು ನಾವು ವಿಫಲರಾಗಿದ್ದೇವೆ. ಈ ಆರಾಧನೆಯಲ್ಲಿ ನಮ್ಮನ್ನು ಬಲಪಡಿಸಿರಿ. ನೀವು ಕ್ಷಮಿಸಿದಂತೆ ನಾವು ಕೂಡ ಕ್ಷಮೆ ನೀಡಲು, ನೀವು ಪ್ರೀತಿಸಿದಂತೆ ನಾವು ಕೂಡ ಪ್ರೀತಿಸಲು, ನೀವು ಜೀವಿಸಿದಂತೆ ನಾವು ಕೂಡ ಜೀವಿಸಲು ಸಂಸ್ಕಾರಗಳ ಮುಖಾಂತರ ನೀವು ಕೊಟ್ಟಿರುವ ಕೃಪಾವರಗಳನ್ನು ನಮ್ಮಲ್ಲಿ ಬಲಪಡಿಸಿರಿ. ಆಮೆನ್. ತಂದೆ, ಕ್ಷಮಿಸು ಇವರನ್ನು, ಇವರರಿಯರು ಏನು ಮಾಡಿದೆವೆಂದು, ಕ್ಷಮಿಸು ಇವರನ್ನು. ನಾ ಕ್ಷಮಿಪೆ, ನಾ ಕ್ಷಮಿಪೆ, ನೋಯಿಸಿದೆಲ್ಲರ ನಾ ಕ್ಷಮಿಪೆ, ನಾ ಕ್ಷಮಿಪೆ, ನಾ ಕ್ಷಮಿಪೆ,
ಕ್ಷಮಿಸು ಇವರನ್ನು. ಓ ಯೇಸುವೇ, ಪ್ರಾರ್ಥಿಸುವೆ ತಂದೆ, ಕ್ಷಮಿಸು ಇವರನ್ನು. ನಾ ಕ್ಷಮಿಪೆ, ನಾ ಕ್ಷಮಿಪೆ, ನೋಯಿಸಿದೆಲ್ಲರ ನಾ ಕ್ಷಮಿಪೆ, ನಾ ಕ್ಷಮಿಪೆ, ನಾ ಕ್ಷಮಿಪೆ. ಯೇಸು ನಾಮದಿ ನಾ ಕ್ಷಮಿಪೆ. ಓ ಯೇಸುವೇ, ಪ್ರಾರ್ಥಿಸುವೆ ತಂದೆ, ಕ್ಷಮಿಸು ಇವರನ್ನು. ಓ ಯೇಸುವೇ, ಪ್ರಾರ್ಥಿಸುವೆ ತಂದೆ, ಕ್ಷಮಿಸು ಇವರನ್ನು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕ್ಷಮಿಸಲು ಬೇಕಾದ ಮೊದಲ ಹಂತ, ಕ್ಷಮಿಸಲಾಗದ ನಿನ್ನ ಗಾಯಗಳನ್ನು ಯೇಸುವಿಗೆ ಅರ್ಪಿಸು. ನಿನ್ನಲ್ಲಿ ಗಾಯ ಇದೆ ಎಂಬುದನ್ನು ಮೊದಲು ಒಪ್ಪಿಕೋ. ಹೌದು, ನನ್ನಲ್ಲಿ ತಪ್ಪಿದೆ, ನಾನು ತಪ್ಪು ಮಾಡಿದ್ದೇನೆ, ಈ ಗಾಯವನ್ನು ಯೇಸುವಿಗೆ ಅರ್ಪಿಸ್ತೇನೆ. ಆ ಗಾಯ ನಮ್ಮ ನೆನಪಲ್ಲಿದೆ, ಆದರೆ ಆ ಸ್ಥಳಕ್ಕಾಗಲಿ ಆ ಗಳಿಗೆಗಾಗಲಿ ನಮ್ಮಿಂದ ಹೋಗಲು ಸಾಧ್ಯವಿಲ್ಲ, ಆದರೆ ಯೇಸುವಿನಿಂದ ಮಾತ್ರ ಸಾಧ್ಯ. ಹಾಗಾಗಿ ನಿನ್ನಲ್ಲಿರುವ ಗಾಯವನ್ನು ಯೇಸುವಿಗೆ ಹೇಳು. ಎರಡನೇದಾಗಿ, ಆ ಗಾಯವಾಗಲು ಕಾರಣವಾದ ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಯೇಸುವಿಗೆ ಹೇಳು. ಇಲ್ಲಿ ನಿನ್ನದು ತಪ್ಪಾಯಿತೋ, ನಿನ್ನ ನೆರೆಯವರ ತಪ್ಪಾಯಿತೋ, ನಿನ್ನ ಸಂಬಂಧಿಕರ ತಪ್ಪಾಯಿತೋ ಅಥವಾ ಬಲಹೀನರ ತಪ್ಪಾಯಿತೋ, ಎಲ್ಲ ವಿಷಯಗಳನ್ನು ಯೋಚಿಸಿ ಯೇಸುವಿಗೆ ಸಂಪೂರ್ಣವಾಗಿ ಕೊಡು. ಮೂರನೇದಾಗಿ, ನೋವು ಮಾಡಿದ ವ್ಯಕ್ತಿಯ ಸ್ಥಾನದಲ್ಲಿ ನಿಂತು ನೀ ಯೋಚಿಸು. ನಿನಗೆ ನೋವು ಮಾಡಿದ ವ್ಯಕ್ತಿಯ ಸ್ಥಾನದಲ್ಲಿ ನೀ ನಿಂತು ಯೋಚಿಸು. ಒಂದು ವೇಳೆ ಆ ವ್ಯಕ್ತಿಯ ಸ್ಥಾನದಲ್ಲಿ ನಾನಿದ್ದರೆ ನಾನೇನು ಮಾಡ್ತಿದ್ದೆ? ನಾಲ್ಕನೇದಾಗಿ, ದೇವರ ಕ್ಷಮೆಯನ್ನು ಧ್ಯಾನಿಸು. ದೇವರ ಕ್ಷಮೆ ಸಂಪೂರ್ಣವಾಗುವಂಥದ್ದು. ಹೆಚ್ಚು ಕ್ಷಮೆ ಪಡೆದವನು ಹೆಚ್ಚು ಪ್ರೀತಿಸ್ತಾನೆ. ಇಂದು ನಾನು ಪ್ರೀತಿಸಲಾಗದೆ ಇರಲು ಕಾರಣ ನನ್ನಲ್ಲಿ ಕ್ಷಮೆ ಇಲ್ಲ. ಇತರ ಬಲಹೀನತೆಗಳನ್ನು ನಾನು ಸ್ವೀಕರಿಸಲಾಗ್ತಿಲ್ಲ, ಇತರ ತಪ್ಪುಗಳನ್ನು ಕ್ಷಮೆ ಆಗ್ತಿಲ್ಲ, ಕಾರಣ ನನ್ನನ್ನು ನಾನು ಕ್ಷಮಿಸ್ತಿಲ್ಲ. ಇತರನ್ನು ಕ್ಷಮಿಸುವುದು ದೊಡ್ಡ ವಿಷಯವಲ್ಲ, ನನ್ನನ್ನು ನಾನು ಕ್ಷಮಿಸುವುದು ದೊಡ್ಡ ವಿಷಯ. ಕಾರಣ ಈ ಶರೀರ ದೇವರ ದೇವಾಲಯ, ದೇವರ ಆತ್ಮ ವಾಸಿಸುವ ಶರೀರ. ಇಂಥ ಶರೀರವನ್ನು ಹಾಳು ಮಾಡಿರುವುದು ಪರರಲ್ಲ, ಬದಲಿಗೆ ನನ್ನ ಆಲೋಚನೆಗಳು, ನನ್ನ ವೈಯಕ್ತಿಕ ಮುಚ್ಚಿಟ್ಟ ಪಾಪಗಳು, ಯಾರಿಗೂ ಹೇಳಲಾಗದಂತಹ ವಿಷಯಗಳು. ಹಾಗೂ ದೇವರ ವಾಕ್ಯದಲ್ಲಿನ ದಾಹಕ್ಕಾಗಿ ಪ್ರಾಸುವ. ದೇವರ ವಾಕ್ಯದ ದಾಹದಿಂದ ಮಾತ್ರ ನಾವು ಕ್ಷಮಿಸಲು ಸಾಧ್ಯ. ಆರನೇದಾಗಿ, ನೋವುಗಳು ನಿನ್ನನ್ನು ಬಿಟ್ಟು ಹೋಗುವಂತೆ ಪ್ರಾರ್ಥಿಸು. ನಿನ್ನಲ್ಲಿರುವ ನೋವನ್ನು ಗುರುತಿಸಿದ ನಂತರ ಆ ನೋವನ್ನು ನನ್ನ ಮನಸ್ಸಿನಿಂದಲೂ ಆತ್ಮದಿಂದಲೂ ಶರೀರದಿಂದಲೂ ನೀ ಬಿಟ್ಟು ಹೋಗು ಎಂಬುದಾಗಿ ಹೇಳಬೇಕಾಗಿದೆ. ಇಷ್ಟು ದಿನ ನೋವನ್ನು ನಾವು ಹಿಡ್ಕೊಂಡಿದ್ದೇವೆ, ಈಗ ನೋವಿಗೆ ಹೇಳು, ಏ ನೋವೇ ನನ್ನನ್ನು ಬಿಟ್ಟು ಹೋಗು. ಕಡೆಯದಾಗಿ, ನಿನ್ನನ್ನು ನೋಯಿಸಿದ ವ್ಯಕ್ತಿಯನ್ನು ಕ್ಷಮಿಸು. ನಿನ್ನನ್ನು ನೋಯಿಸಿದ ವ್ಯಕ್ತಿಯನ್ನು
ಕ್ಷಮಿಸುತ್ತಾ ಆ ವ್ಯಕ್ತಿಯನ್ನು ಪ್ರೀತಿಸುವ ಕೃಪೆಗಾಗಿ ಪ್ರಾರ್ಥಿಸು. ಪ್ರಿಯರೇ, ಈಗ ಪರಮ ಪ್ರಸಾದದ ಅಂತಿಮ ಆಶೀರ್ವಾದವನ್ನು ಪಡೆಯುವ ಮುನ್ನ ನಿಮ್ಮನ್ನು ನೀವು ಕ್ಷಮಿಸಿ. ಯೇಸುವೇ, ನನ್ನನ್ನು ನಾನು ಕ್ಷಮಿಸ್ತೇನೆ. ಈ ವಾಕ್ಯ ದಿನನಿತ್ಯದ ಪ್ರಾರ್ಥನೆಯಾಗಿರಲಿ. ಎರಡನೇದಾಗಿ, ಅಪ್ಪ ತಂದೆ ನನ್ನನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸಿ. ಈಗ ದಿನನಿತ್ಯದಲ್ಲಿ ಅನೇಕ ಆಲೋಚನೆಗಳು ನಮಗೆ ಬರ್ತದೆ. ಅದರಲ್ಲಿ ಒಳ್ಳೆಯ ಆಲೋಚನೆಗಳಿದೆ, ಕೆಟ್ಟ ಆಲೋಚನೆಗಳಿದೆ, ದೇವರ ಕೃಪೆ ಇದೆ, ನನ್ನ ಬಲಹೀನತೆಗಳಿದೆ. ಏನೇ ಆಲೋಚನೆ ಬರಲಿ, ನೀನು ಹೇಳು, ಅಪ್ಪ ತಂದೆ ನನ್ನನ್ನು ಕ್ಷಮಿಸು. ಏನೇ ಆಲೋಚನೆ ಬರಲಿ, ಅಪ್ಪ ತಂದೆ ನನ್ನನ್ನು ಕ್ಷಮಿಸು. ಹೀಗೆ ಈ ವಾಕ್ಯದ ನಿಮಿತ್ತ ನಿನಗೆ ಬರುವ ಆಲೋಚನೆಗಳು ದೇವರ ಕ್ಷಮೆ ಪಡೆದ ನಂತರ ನಿನ್ನ ಶರೀರವನ್ನು ಮನಸ್ಸನ್ನು ಪ್ರವೇಶಿಸುವುದಾದರೆ ಅದು ನಿನ್ನನ್ನು ಪಾಪಕ್ಕೆ ಎಡೆ ಮಾಡಿಕೊಡುವುದಿಲ್ಲ, ಬದಲಿಗೂ ಪ್ರೀತಿಗೂ ಕ್ಷಮೆಗೂ ಎಡೆ ಮಾಡಿಕೊಡುತ್ತದೆ. ಸಂಪೂರ್ಣವಾಗಿ ನಮ್ಮನ್ನು ಕ್ಷಮಿಸುವ, ಇತರರನ್ನು ಕ್ಷಮಿಸುವುದಕ್ಕಾಗಿ ಪ್ರಾರ್ಥಿಸುವ ದೇವರ ಕೃಪೆಗಾಗಿ ಪ್ರಾರ್ಥಿಸೋಣ. ಜೀವವು ಏನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ. ಜೀವವು ಏನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧನೆ, 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 ಆರಾಧನೆ.